ಕೃಷ್ಣಪ್ಪನವರು ಅಷ್ಟೇ, ಅವರು ಶೇಷಾದ್ರಿಗಳ ರೀತಿಯಲ್ಲೇ ಎಲ್ಲರನ್ನೂ ಬಹಳ ಪ್ರೀತಿಯಿಂದ ಮಾತಾಡಿಸ್ತಾ ಸಂಘಟನೆಯನ್ನು ಕಟ್ಟಿದಂಥವರು. ಪ್ರಚಾರಕರಿಗೆ ಓಡಾಡೋದಕ್ಕೆ ಯಾವುದೇ ವಾಹನಗಳಿರಲಿಲ್ಲ. ಯಾವುದೋ ಒಂದು ಬಸ್ನಲ್ಲಿ ಬರಬೇಕಾಗಿತ್ತವರು, ಹಾಗೆಯೇ ಹಳ್ಳಿಗಳಿಗೆಲ್ಲ ನಡ್ಕೊಂಡೇ ಹೋಗಬೇಕಾಗಿತ್ತು. 10 ಕಿಲೋಮೀಟ್ರ್ ದೂರ ಹೋಗೋದಕ್ಕೆ ಯಾವುದೇ ಬಸ್ ವ್ಯವಸ್ಥೆ ಇರಲಿಲ್ಲ. ಆಗ ರಸ್ತೆಗಳೇ ಇರಲಿಲ್ಲ. ಆಗ ಎಲ್ಲ ಮಣ್ಣಿನ ರಸ್ತೆಗಳು, ಬಸ್ಸು ಕೂಡ ಇರಲಿಲ್ಲ. ಹೇಗೆ ಹೋಗೋದಂದರು, ಹೀಗೆ ನಡ್ಕೊಂಡು ಹೋಗೋದು ಅಂತ ಹೇಳಿದರು. ಸರಿಯಪ್ಪ ಅಂತ ಕೃಷ್ಣಪ್ಪನವ್ರು ನನ್ನನ್ನು ಕರ್ಕೊಂಡು ಜೊತೆಗೆ ಹೊರಟ್ವಿ. ಸುಮಾರು 10 ಕಿಲೋಮೀಟ್ರ್ ನಡೆದಿದ್ದೀವಿ. ಆಗಿನ ಕಷ್ಟಗಳು ಇಷ್ಟಿದ್ರೂ ಕೂಡ ಸಂಘ ಕಾರ್ಯ ಮುಖ್ಯ. ಸಮಾಜದ ಸಂಘಟನೆ ಮಾಡಬೇಕು, ಶಾಖೆಗಳನ್ನು ಮಾಡಬೇಕು, ವ್ಯಕ್ತಿಗಳನ್ನು ನಿರ್ಮಾಣ ಮಾಡಬೇಕು, ಇದರ ಕಡೆ ಗಮನ ಇರ್ತಿತ್ತು ಹೊರತು ನಾವು ಎಷ್ಟು ಶ್ರಮ ಪಟ್ವಿ, ನಮಗೆ ಕಾಲು ನೋವಾಯಿತೋ ಇಲ್ವೋ, ಇದ್ಯಾವುದನ್ನು ಗಣನೆಗೆ ತೆಗೆದುಕೊಳ್ತಾ ಇರಲಿಲ್ಲ. ಸುಮಾರು 13 ವರ್ಷಗಳ ಕಾಲ ಅವರು ಕ್ಯಾನ್ಸರ್ ರೋಗವನ್ನು ತಮ್ಮ ದೇಹದೊಳಗೆ ಇಟ್ಕೊಂಡೇ ಕೆಲಸ ಮಾಡಿದರು ಅಂತ ಹೇಳ್ಬೋದು. ಆದರೆ ಹಿಂದಿನ ದಿವಸ ತಾನೇ ಅವರಿಗೆ ಆಪ್ರೇಷನ್ ಆಗಿತ್ತು, ಕ್ಯಾನ್ಸರ್ದು ಆಪ್ರೇಷನ್ ಆಗಿತ್ತು. ಬಹಳ ನಿಶ್ಶಕ್ತರಾಗಿದ್ದರು, ನಿತ್ರಾಣದಿಂದ ಇದ್ದರು ಅವರು. ಆದರೂ ಕೂಡ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಇಡೀ ಕಾರ್ಯಕ್ರಮ ಪೂರ್ತಿ ಕೂತ್ಕೊಂಡಿದ್ರು. ನನಗೆ ಒಂದು ರೀತಿ ಸಂಕಟ ಆಗ್ತಾಯಿತ್ತು. ನಮ್ಮ ಬೇರೆ ಬೇರೆ ಕಾರ್ಯಕರ್ತರ ಮನೆಯಲ್ಲಿ ಯಾರಿಗಾದರೂ ಕ್ಯಾನ್ಸರ್ ಬಂದಿದೆ ಅಂದರೆ ಇವರು ಸ್ವತಃ ಹೋಗ್ಬಿಟ್ಟು ಅವರಿಗೆ ಸಲಹೆ ಕೊಡ್ತಾಯಿದ್ರು. ಕಾಯಿಲೆಯ ಮಧ್ಯದಲ್ಲೂ ಕೂಡ ಅವರು ಬೇರೆಯವರ ಕಡೆ ಗಮನ ಕೊಡೋದು, ಸಂಘಟನೆಯನ್ನು ಬೆಳೆಸುವಂಥ ಕಾರ್ಯ ಮಾಡ್ತಾ ಇರೋದು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗ್ತಾಯಿತ್ತು. ನನ್ನ ಮಗ ಮತ್ತು ಅವನ ಸ್ನೇಹಿತ ಅವರಿಬ್ಬರು ಕೂಡ ಅವರು ಒಂದು ಲಾಂಗ್ ರೈಡ್ ಹೋಗಬೇಕು ಅಂತ ಬೈಕ್ನಲ್ಲಿ ಹೋದರು. ಚುಂಚಿ ಫಾಲ್ಸ್, ಅದೊಂದು ವೃಷಭಾವತಿ ನದಿ ಹರಿಯುವಂಥ ಜಾಗ, ಬಹಳ ಡೇಂಜರಸ್ ಪ್ಲೇಸ್ ಅಂತ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ. ಸೆಲ್ಫಿ ತೆಗೆದುಕೊಳ್ಳೋದಕ್ಕೋ ಏನೋ ಹೋದಾಗ ಜಾರಿ ಕೆಳಗೆ ಬಿದ್ದಿದ್ದಾರೆ. ಹಳ್ಳಿಯವರೊಂದು ಸಹಾಯ ತಗೊಂಡು ಅವರಿಬ್ಬರ ಬಾಡಿಯನ್ನು ಮೇಲಕ್ಕೆ ತಂದು ಆನಂತರ ಅವರ ಶವ ಸಂಸ್ಕಾರ ಎಲ್ಲ ಮಾಡಿದ್ವಿ. ಈ ವಿಷಯ ಕೃಷ್ಣಪ್ಪನವರಿಗೆ ಗೊತ್ತಾಯಿತು. ಎಲ್ಲ ವಿಧಿಲಿಲ್ಲಪ್ಪ, ಏನು ಮಾಡೋದು ಅಂತ ಅವರು ಸಮಾಧಾನ ಮಾಡಿದರು. ಪಾಪ ಅವರು ಮಲಗಿದ್ದಾರೆ. ತುಂಬ ಕಷ್ಟದಲ್ಲಿ ಸಂಕಟದಲ್ಲಿ ಇದ್ದಾಗಲೂ ಕೂಡ ಬೇರೆಯವರ ಸಂಕಟದ ಬಗ್ಗೆ ಕೇಳ್ತಿದ್ದಾರೆ. ನನಗೆ ಒಂದು ರೀತಿ ಆಗೋಯಿತು. ಹೀಗೆ ಸಂಘದ ಪ್ರಚಾರಕ್ಕಂದರೆ ಅವರು ತಮ್ಮ ಸ್ವಂತದ ಸಂಕಟವನ್ನು ಮರೆತು ಬೇರೆಯವರ ಸಂಕಟ, ಬೇರೆಯವರ ನೋವು, ಬೇರೆಯವರ ವೇದನೆ, ಇದರ ಬಗ್ಗೆ ಗಮನ ಕೊಡ್ತಾ ಇದ್ರು ಅಂದರೆ ಅವರು ಯಾವ ರೀತಿ ಬದುಕಿದ್ರು ಅಂತ ನಾವು ಅರ್ಥ ಮಾಡ್ಕೋಬಹುದು. ಇನ್ನೊಬ್ಬರ ಬಗ್ಗೆ ಹೇಳಬೇಕು. ಅವರು ನಾ ಕೃಷ್ಣಪ್ಪನವರು ಅಂತ. ಅವರು ಕೂಡ ಈಗಿಲ್ಲ, ಕಾಲವಾಗಿದ್ದಾರೆ. ನಾ ಕೃಷ್ಣಪ್ಪನವರು ಅವರು ತಮ್ಮ BA ಆನರ್ಸ್ ಪರೀಕ್ಷೆಯ ನಂತರ ಇಡೀ ಬದುಕನ್ನು ಸಂಘಕ್ಕೋಸ್ಕರ ಸಮರ್ಪಣೆ ಮಾಡಿದವರು. ಮೂಲತಃ ಮೈಸೂರಿನವರು. ಶಿವಮೊಗ್ಗದಲ್ಲಿ ಅವರು ಶಿವಮೊಗ್ಗ ಜಿಲ್ಲಾ ಪ್ರಚಾರಕರಾಗಿದ್ದರು, ವಿಭಾಗ ಪ್ರಚಾರಕರಾಗಿದ್ದರು, ಆಮೇಲೆ ಮಂಗಳೂರು ವಿಭಾಗ ಪ್ರಚಾರಕರಾಗಿದ್ದರು. ಅದಾದ ನಂತರ ಬೇರೆ ಬೇರೆ ಜವಾಬ್ದಾರಿಗಳನ್ನೆಲ್ಲ ಅವರು ನಿರ್ವಹಿಸಿದವರು. ಕೃಷ್ಣಪ್ಪನವರು ಅಷ್ಟೇ, ಅವರು ಶೇಷಾದ್ರಿಗಳ ರೀತಿಯಲ್ಲೇ ಎಲ್ಲರನ್ನೂ ಬಹಳ ಪ್ರೀತಿಯಿಂದ ಮಾತಾಡಿಸ್ತಾ ಸಂಘಟನೆಯನ್ನು ಕಟ್ಟಿದಂಥವರು. ಆಗಿನ ಕಾಲದಲ್ಲಿ ಸುಮಾರು 60-70ನೇ ಒಂದು ದಶಕದಲ್ಲಿ ನಾನು ಮಾತಾಡ್ತಾ ಇರೋದು. ಪ್ರಚಾರಕರಿಗೆ ಓಡಾಡೋದಕ್ಕೆ ಯಾವುದೇ ವಾಹನಗಳಿರಲಿಲ್ಲ. ಯಾವುದೋ ಒಂದು ಬಸ್ನಲ್ಲಿ ಬರಬೇಕಾಗಿತ್ತವರು, ಹಾಗೆಯೇ ಹಳ್ಳಿಗಳಿಗೆಲ್ಲ ನಡ್ಕೊಂಡೇ ಹೋಗಬೇಕಾಗಿತ್ತು. ಒಮ್ಮೆ ತೀರ್ಥಹಳ್ಳಿಗೆ ಯಾರದೋ ಮನೆಯ ಒಂದು ಸಮಾರಂಭಕ್ಕೆ ಹೋದವರು ನಾನು ಜೊತೆಗೆ ಹೋಗಿದ್ದೆ ಅವ್ರ ಜೊತೆಗೆ. ಅಲ್ಲಿಂದ ತೀರ್ಥಹಳ್ಳಿ ಹತ್ತಿರ ಅರಳಸುರುಳಿ ಅನ್ನುವಂಥ ಒಂದು ಊರು. ಆ ಊರಿನಿಂದ ಮರುದಿನ ಅವರು ಹೊಸನಗರ ತಾಲೂಕಿನ ನಿವಣೆ ಅನ್ನುವಂಥ ಇನ್ನೊಂದು ಗ್ರಾಮ, ಅಲ್ಲಿಗೆ ಹೋಗಬೇಕಾಗಿತ್ತು. ಸುಮಾರು 10 ಕಿಲೋಮೀಟ್ರ್ ದೂರ. 10 ಕಿಲೋಮೀಟ್ರ್ ದೂರ ಹೋಗೋದಕ್ಕೆ ಯಾವುದೇ ಬಸ್ ವ್ಯವಸ್ಥೆ ಇರಲಿಲ್ಲ. ಆಗ ರಸ್ತೆಗಳೇ ಇರಲಿಲ್ಲ. ಆಗ ಎಲ್ಲ ಮಣ್ಣಿನ ರಸ್ತೆಗಳು, ಬಸ್ಸು ಕೂಡ ಇರಲಿಲ್ಲ. ಸರಿ, ಆಗ ಹೊಸನಗರ ತಾಲೂಕಿನ ಪ್ರಚಾರಕರಾಗಿದ್ದಂಥ ಕಾಸರಗೋಡಿನ ಮೋಹನ್ ಬಾರಿತಾಯ ಅಂತ ಅವರು ಕೃಷ್ಣಪ್ಪನವ್ರನ್ನ ಕರೆದುಕೊಂಡು ಹೋಗೋಕ್ಕೆ ಬಂದರು. ಸರಿ, ಬಂದರು. ಹೇಗೆ ಹೋಗೋದಂದರು, ಹೀಗೆ ನಡ್ಕೊಂಡು ಹೋಗೋದು ಅಂತ ಹೇಳಿದರು. ಸರಿಯಪ್ಪ ಅಂತ ಕೃಷ್ಣಪ್ಪನವ್ರು ನನ್ನನ್ನು ಕರ್ಕೊಂಡು ಜೊತೆಗೆ ಹೊರಟ್ವಿ. ಸುಮಾರು 10 ಕಿಲೋಮೀಟ್ರ್ ನಡೆದಿದ್ದೀವಿ. ಈಗ ಬಹುಶಃ 10 ಕಿಲೋಮೀಟ್ರು ಇರಲಿ, ಕೇವಲ 2 ಕಿಲೋಮೀಟ್ರೂ ಕೂಡ ನಡೆಯೋದಕ್ಕೆ ಅನೇಕರು ಕಷ್ಟಪಡ್ತಾರೆ. ಆದರೆ ಆಗ 10 ಕಿಲೋಮೀಟ್ರು ರಸ್ತೆ, ಹಳ್ಳ, ಗದ್ದೆ, ಬಯಲು, ಕಾಡು ಹೀಗೆಲ್ಲ ದಾಟಿಕೊಂಡು ಕೊನೆಗೆ ಒಂದು ಮಧ್ಯಾಹ್ನದ ಹೊತ್ತಿಗೆ, ಬೆಳಗ್ಗೆ ಹೊರಟವರು ಮಧ್ಯಾಹ್ನದ ಹೊತ್ತಿಗೆ ನಾವು ತಲುಪಬೇಕಾದಂಥ ನಿವಣೆ, ಅಲ್ಲಿಗೆ ತಲುಪಿದ್ವಿ. ಅಲ್ಲಿ ಅವತ್ತು ಹಾಲ್ಟ್ ಮಾಡಿ ಮರುದಿವಸ ಅಲ್ಲಿಂದ ಮತ್ತೆ ವಾಪಸ್ ಹೊರಟ್ವಿ. ಅಂದರೆ ಆಗಿನ ಕಷ್ಟಗಳು ಇಷ್ಟಿದ್ರೂ ಕೂಡ ಸಂಘ ಕಾರ್ಯ ಮುಖ್ಯ. ಸಮಾಜದ ಸಂಘಟನೆ ಮಾಡಬೇಕು, ಶಾಖೆಗಳನ್ನು ಮಾಡಬೇಕು, ವ್ಯಕ್ತಿಗಳನ್ನು ನಿರ್ಮಾಣ ಮಾಡಬೇಕು, ಇದರ ಕಡೆ ಗಮನ ಇರ್ತಿತ್ತು ಹೊರತು ನಾವು ಎಷ್ಟು ಶ್ರಮ ಪಟ್ವಿ, ನಮಗೆ ಕಾಲು ನೋವಾಯಿತೋ ಇಲ್ವೋ, ಇದ್ಯಾವುದನ್ನು ಗಣನೆಗೆ ತೆಗೆದುಕೊಳ್ತಾ ಇರಲಿಲ್ಲ. ಕೃಷ್ಣಪ್ಪನವರು ಅವರ ಕೊನೆಯ ದಿನಗಳಲ್ಲಿ ಅವರಿಗೆ
ಕ್ಯಾನ್ಸರ್ ಅವರನ್ನು ಬಹಳ ಭೀಕರವಾಗಿ ಕಾಡ್ತು. ಸುಮಾರು 13 ವರ್ಷಗಳ ಕಾಲ ಅವರು ಕ್ಯಾನ್ಸರ್ ರೋಗವನ್ನು ತಮ್ಮ ದೇಹದೊಳಗೆ ಇಟ್ಕೊಂಡೇ ಕೆಲಸ ಮಾಡಿದರು ಅಂತ ಹೇಳ್ಬೋದು. 2-3 ಸಲ ಅವರಿಗೆ ಆಪ್ರೇಷನ್ ಕೂಡ ಆಯಿತು. ಒಂದು ಸಲ ಅವರಿಗೆ ಕಿದ್ವಾಯಿನಲ್ಲಿ ಆಪ್ರೇಷನ್ ಆಗಿತ್ತು. ಅದೇ ದಿವಸ ರಾಷ್ಟ್ರೋತ್ಥಾನ ಪರಿಷತ್ನಲ್ಲಿ ನನಗೆ 60 ವರ್ಷ ಆಯಿತು ಅಂಥೇಳಿ ಒಂದು ಕಾರ್ಯಕ್ರಮ ಇಟ್ಟಿದ್ದರು. ಆ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ದತ್ತಾತ್ರೇಯ ಹೊಸಬಾಳೆ ಅವರು ಬಂದಿದ್ದರು. ಇನ್ನೊಬ್ಬರು ಜಯರಾಮ್ ಅಂತ ಹಿಂದೂನಲ್ಲಿರುವಂಥ ಒಬ್ಬರು ಹಿರಿಯ ಪತ್ರಕರ್ತರು ಅವರು ಕೂಡ ಬಂದಿದ್ದರು. ಅವತ್ತು ಕೃಷ್ಣಪ್ಪನವರು ಇಲ್ಲ ನಾನೂ ಬರ್ತೀನಿ ಅಂತ ಅವತ್ತು ಆ ಕಾರ್ಯಕ್ರಮಕ್ಕೆ ಬಂದು ವೇದಿಕೆಯಲ್ಲಿ ಕೂತ್ಕೊಂಡಿದ್ರು. ಆದರೆ ಹಿಂದಿನ ದಿವಸ ತಾನೇ ಅವರಿಗೆ ಆಪ್ರೇಷನ್ ಆಗಿತ್ತು, ಕ್ಯಾನ್ಸರ್ದು ಆಪ್ರೇಷನ್ ಆಗಿತ್ತು. ಬಹಳ ನಿಶ್ಶಕ್ತರಾಗಿದ್ದರು, ನಿತ್ರಾಣದಿಂದ ಇದ್ದರು ಅವರು. ಆದರೂ ಕೂಡ ಆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಇಡೀ ಕಾರ್ಯಕ್ರಮ ಪೂರ್ತಿ ಕೂತ್ಕೊಂಡಿದ್ರು. ನನಗೆ ಒಂದು ರೀತಿ ಸಂಕಟ ಆಗ್ತಾಯಿತ್ತು, ಯಾಕೆ ಇವರು ಕೂತ್ಕೊಂಡಿದ್ದಾರೆ, ವಿಶ್ರಾಂತಿ ತೊಗೊಳ್ಬೋದಿತ್ತಲ್ಲ ಅಂತ. ಕಾರ್ಯಕ್ರಮ ಮುಗಿದ ತಕ್ಷಣ ನಾನು ಹೋಗಿ ಕೃಷ್ಣಪ್ಪನವರೇ ಹೇಗಿದ್ದೀರಿ ಕೇಳಿದೆ. ಅವರಾಗಲೇ ಕೇಶವಕೃಪಾ ತಲುಪಿದ್ರು ರಾಷ್ಟ್ರೋತ್ಥಾನದಿಂದ. ಮಲಗಿಬಿಟ್ಟಿದ್ರು. ಇಲ್ಲಪ್ಪ ತುಂಬ ಸುಸ್ತಾಗಿದ್ದೀನಿ ಅಂತ ಹೇಳಿದರು. ನಾನು ಯಾಕೆ ಬರೋಕ್ಕೆ ಹೋದ್ರಿ, ನೀವು ಬರದೇ ಇದ್ದರೂ ಆಗ್ತಾಯಿತ್ತಲ್ವಾ. ಇಲ್ಲಪ್ಪ ಕಾರ್ಯಕ್ರಮ ನೋಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ ಅಂತ ಹೇಳಿದರು. ಹೀಗೆ ಅವರು ಕಾಯಿಲೆ ಇದ್ದರೂ ಕೂಡ ಬೇರೆಯವರಿಗೆ ಸಮಾಧಾನ ಮಾಡ್ತಾಯಿದ್ರು. ಅನೇಕ ನಮ್ಮ ಬೇರೆ ಬೇರೆ ಕಾರ್ಯಕರ್ತರ ಮನೆಯಲ್ಲಿ ಯಾರಿಗಾದರೂ ಕ್ಯಾನ್ಸರ್ ಬಂದಿದೆ ಅಂದರೆ ಇವರು ಸ್ವತಃ ಹೋಗ್ಬಿಟ್ಟು ಅವರಿಗೆ ಸಲಹೆ ಕೊಡ್ತಾಯಿದ್ರು. ನೀವು ನೋಡಿ ಈ ರೀತಿ ಆಯುರ್ವೇದ ಇದನ್ನು ಮಾಡಿ, ಹೋಮಿಯೋಪತಿ ತಗೊಳ್ಳಿ ಅಂತ ತಮಗೆ ತಿಳಿದಿರುವಂಥ ಔಷಧಿಗಳನ್ನು, ಪಥ್ಯಗಳನ್ನು ಅಥವಾ ಯಾರ್ದಾದರೂ ಡಾಕ್ಟರ್ ಪರಿಚಯ ಇದ್ದರೆ ಅವರನ್ನು ಸಲಹೆ ಮಾಡೋದು, ಇದನ್ನು ಅವ್ರು ಮಾಡ್ತಾಯಿದ್ರು. 13 ವರ್ಷಗಳ ಕಾಲ ಈ ಒಂದು ಕೆಲಸವನ್ನೇ ಅವರು ಮಾಡ್ತಾಯಿದ್ರು. ಇಷ್ಟೊಂದು ಕಾಯಿಲೆಯ ಮಧ್ಯದಲ್ಲೂ ಕೂಡ ಅವರು ಬೇರೆಯವರ ಕಡೆ ಗಮನ ಕೊಡೋದು, ಸಂಘಟನೆಯನ್ನು ಬೆಳೆಸುವಂಥ ಕಾರ್ಯ ಮಾಡ್ತಾ ಇರೋದು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗ್ತಾಯಿತ್ತು. ಇನ್ನೊಂದು ಘಟನೆ ಕೃಷ್ಣಪ್ಪನವ್ರ ಬಗ್ಗೆ ಹೇಳಬೇಕು ಅಂದರೆ, ನಾನು ಹೊಸದಿಗಂತ ಇಲ್ಲಿ ಬೆಂಗಳೂರಿನಲ್ಲಿ ಇದ್ದಾಗ ಬಹುಶಃ 2007ನೇ ಇಸ್ವಿ ಅಂತ ಅಂದ್ಕೊಂಡಿದ್ದೀನಿ. ಆಗ ನನ್ನ ಮಗ ಮತ್ತು ಅವನ ಸ್ನೇಹಿತ ಅವರಿಬ್ಬರು ಕೂಡ ಒಂದು ಶನಿವಾರ ಅವರು ಒಂದು ಲಾಂಗ್ ರೈಡ್ ಹೋಗಬೇಕು ಅಂತ ಬೈಕ್ನಲ್ಲಿ ಹೋದರು. ಕನಕಪುರ ರೋಡ್ನಲ್ಲಿ ಇರುವಂಥ ದೊಡ್ಡಾಲದ ಹತ್ತಿರ ಸಂಗಮ ಅಂತಿದೆ, ಅದಾದಮೇಲೆ ಈ ಕಡೆ ಚುಂಚಿ ಫಾಲ್ಸ್ ಅಂತಿದೆ. ಅಲ್ಲಿ ಎಲ್ಲ ನೋಡ್ಕೊಂಡು ಬರಬೇಕಾದ್ರೆ ಚುಂಚಿ ಫಾಲ್ಸ್ ಅದೊಂದು ವೃಷಭಾವತಿ ನದಿ ಹರಿಯುವಂಥ ಜಾಗ, ಬಹಳ ಡೇಂಜರಸ್ ಪ್ಲೇಸ್ ಅಂತ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ. ಅನೇಕ ವಿದ್ಯಾರ್ಥಿಗಳು ಅಲ್ಲಿ ನೋಡೋಕ್ಕೆ ಹೋದವರು ಜಾರಿ ಕೆಳಗೆ ಬಿದ್ದು ಮೃತರಾದಂಥ ಪ್ರಸಂಗಗಳು ಕೂಡ ಇದೆ. ಅಂಥ ಕಡೆಗೆ ಹೋಗಿದ್ದಾರೆ. ಅಲ್ಲೇನೋ ಸೆಲ್ಫಿ ತೆಗೆದುಕೊಳ್ಳೋದಕ್ಕೋ ಏನೋ ಹೋದಾಗ ಜಾರಿ ಕೆಳಗೆ ಬಿದ್ದಿದ್ದಾರೆ. ಭಾಳ ಆಳವಾದ ಜಾಗ ಅದು. ಅಲ್ಲಿ ಅವರು ಮುಳುಗಿಬಿಟ್ಟಿದ್ದಾರೆ. ನಮಗೆ ಮರುದಿವಸ ಗೊತ್ತಾಯಿತು. ಅದಾದಮೇಲೆ ಎಲ್ಲ ಅಲ್ಲಿನ ಹಳ್ಳಿಯವರೊಂದು ಸಹಾಯ ತಗೊಂಡು ಅವರಿಬ್ಬರ ಬಾಡಿಯನ್ನು ಮೇಲಕ್ಕೆ ತಂದು ಆನಂತರ ಅವರ ಶವ ಸಂಸ್ಕಾರ ಎಲ್ಲ ಮಾಡಿದ್ವಿ. ಈ ವಿಷಯ ಕೃಷ್ಣಪ್ಪನವರಿಗೆ ಗೊತ್ತಾಯಿತು. ಅವರು ಆಗಷ್ಟೇ ಆಪರೇಷನ್ ಆಗಿ ಕೇಶವಕೃಪಾದಲ್ಲಿ ವಿಶ್ರಾಂತಿಲಿದ್ದರು. ಏನಪ್ಪ ಏನಾಯಿತು ಇದು ಹೀಗೆ ಅಂತ ಫೋನ್ ಮಾಡಿದರು ನನಗೆ. ನಾನು ಹೇಳಿದೆ, ಕೃಷ್ಣಪ್ಪನವರೇ ಇದು ಫೋನ್ನಲ್ಲಿ ಹೇಳೋಕ್ಕಾಗಲ್ಲ, ಬರ್ತೀನಿ ನಿಮ್ಮ ಹತ್ರ, ನಾನೇ ಬಂದು ಹೇಳ್ತೀನಿ ಅಂತ ಹೇಳಿ ಮರುದಿವಸ ಹೋಗಿ ಎಲ್ಲವುದನ್ನು ವಿವರವಾಗಿ ಹೇಳಿದೆ ಅವರಿಗೆ. ಅವರು ಶಾಂತವಾಗಿ ಎಲ್ಲವುದನ್ನು ಕೇಳಿಸ್ಕೊಂಡ್ರು. ಎಲ್ಲ ವಿಧಿಲಿಲ್ಲಪ್ಪ ಏನು ಮಾಡೋದು ಅಂತ ಅವರು ಸಮಾಧಾನ ಮಾಡಿದರು. ಪಾಪ ಅವರು ಮಲಗಿದ್ದಾರೆ. ಅವರು ಒಂದು ರೀತಿ ತುಂಬ ಕಷ್ಟದಲ್ಲಿ ಸಂಕಟದಲ್ಲಿ ಇದ್ದಾಗಲೂ ಕೂಡ ಬೇರೆಯವರ ಸಂಕಟದ ಬಗ್ಗೆ ಕೇಳ್ತಿದ್ದಾರೆ. ನನಗೆ ಒಂದು ರೀತಿ ಆಗೋಯಿತು, ಇಷ್ಟೊಂದು ಸಂಕಟ ಇರಬೇಕಾದ್ರೆ ಅವರು ನನ್ನ ಬಗ್ಗೆ ಕೇಳ್ತಿದ್ದಾರಲ್ಲ ಅಂತ. ಹೀಗೆ ಸಂಘದ ಪ್ರಚಾರಕ್ಕಂದರೆ ಅವರು ತಮ್ಮ ಸ್ವಂತದ ಸಂಕಟವನ್ನು ಮರೆತು ಬೇರೆಯವರ ಸಂಕಟ, ಬೇರೆಯವರ ನೋವು, ಬೇರೆಯವರ ವೇದನೆ ಇದರ ಬಗ್ಗೆ ಗಮನ ಕೊಡ್ತಾಯಿದ್ರು. ಅಂದರೆ ಅವರು ಯಾವ ರೀತಿ ಬದುಕಿದ್ರು ಅಂತ ನಾವು ಅರ್ಥ ಮಾಡ್ಕೋಬೋದು. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅಂತ ಹೇಳ್ತಾರೆ. ಅಂದರೆ ಸ್ವಂತದ ಕಷ್ಟ ಏನೇ ಇದ್ದರೂ ಅದು ನಮಗೇ ಇರಲಿ ಸ್ವಲ್ಪ, ಆದರೆ ಸಮಾಜದ ಕಷ್ಟವೇ ನಮ್ಮ ಕಷ್ಟ ಅಂತ ತಿಳ್ಕೊಂಡು ಅವರು ಸಮಾಜಕ್ಕಾಗಿಯೇ ಎಲ್ಲವುದನ್ನು ಬದುಕ್ತಾ ಇದ್ದಂಥ ಒಂದು ದೊಡ್ಡ ಪಡೆ ಅಂತ ಅವರನ್ನು ಹೇಳ್ಬೋದು.